ಮುಂದೆ ನಡೆಯುವಂಥ ನೇಮಕಾತಿಗಳ ಬಗ್ಗೆ ಮಾತಾಡಿ ಅಂತಂದು ಬಹಳ ವಿದ್ಯಾರ್ಥಿಗಳನ್ನು ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ್ದು ನೇಮಕಾತಿ ಆಗ್ತದೆ, ವಿಶೇಷವಾಗಿ HSTR ಆಗುತ್ತೋ, GPSTR ಆಗುತ್ತೋ, PSTR ಆಗುತ್ತೋ, ಯಾವುದಕ್ಕೂ ಓದಲಿ ಯಾವುದಕ್ಕೂ ಓದಬಾರ್ದು ಅನ್ನೋದು ಬಹಳ ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ದಾರೆ. ಯಾವುದಂತ ನಾನು ಹೇಳಬೇಕು ನೋಡಿ, ಇವಾಗ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ನಾವು ಯಾರನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ, ಯಾರು ನಮಗೆ ಸಚಿವರದಾರೆ ಅವರೇ ಸರಿಯಾಗಿ ಹೇಳ್ತಾ ಇಲ್ಲ ಅಂದಮೇಲೆ ಇನ್ನು ನಾವು ಯಾವ ಲೆಕ್ಕ ಅಂತ ಕೆಲವೊಬ್ರು ಕೇಳ್ತಾ ಇದ್ದೀರಿ. ಸರ್ GPSTRಗೆ ತಯಾರಿ ಮಾಡಲಾ, PSTRಗೆ ಮಾಡಲಾ ಅಂತ ಕೇಳ್ತಾ ಇದ್ದೀರಿ. ಪರೀಕ್ಷೆ ಅಂತ ಬಂದಾಗ ನಾವು ಈಗ GPSTR HSTR ನೋಡಿ ಕರೆಯೋದು ಹುದ್ದೆಗಳು ಕಡಿಮೆ ಆಗ್ತಾ ಇದ್ದಾವೆ, ಹುದ್ದೆಗಳೇ ಇರೋಂಗಿಲ್ಲ ಅದರೊಳಗೆ. ವಿಶೇಷವಾಗಿ ನಾನು ಯಾರನ್ನು ಕೂಡ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಬೇರೆ ಒಂದು ಉದ್ದೇಶಕ್ಕೆ ತೆಗೆದುಕೊಂಡು ಹೋಗಿ ಋಣಾತ್ಮಕತೆ ಅಂದರೆ ನಿಮ್ಮನ್ನು ಯಾವುದೂ ಕಾರಣಕ್ಕೂ ಕೂಡ ನಾನು ಬೇರೆ ವಿಚಾರಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ವಿಶೇಷವಾಗಿ ನೀವು ಧನಾತ್ಮಕವಾಗಿ ಇರ್ತೀರಿ, ಪಾಸಿಟಿವ್ ಆಗಿರ್ತೀರಿ, ನನಗೂ ಕೂಡ ಗೊತ್ತು. ಬಟ್ ಯಾರೋ ಒಬ್ಬರು ಬಂದು ಇವತ್ತು 11,000 ನೇಮಕಾತಿ ಮಾಡ್ಕೊಳ್ತೀವಿ, ಮತ್ತು ಅನುದಾನಿತ ಸೇರಿ ನಿಮಗೆ ನಾನು 18,000 ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೆಚ್ಚೆಚ್ಚಿಗೆ ಹೇಳೋದು ತಪ್ಪಾಗ್ತದೆ. ಕೇವಲ ಮಾತಿನಲ್ಲಿ ಹೇಳೋದು ಆಯಿತು ವಿನಃ ಯಾವುದೂ ಕೂಡ ಏನು ಕೃತಿಯೊಳಗೆ ಬರ್ತಾ ಇಲ್ಲ ಅಂತ. ಅದಕ್ಕೆ ಹೇಳ್ತಾರಲ್ಲ, ಮಾತಿಗಿಂತ ಕೃತಿ ಲೇಸು ಅಂತ. ಎಷ್ಟು ವರ್ಷ ಅಂತ ಹೇಳ್ಕೊತ ಬರ್ತಾ ಇದ್ದಾರೆ ಅಂತ. ಮತ್ತು ಒಂದು ರೀತಿಯೊಳಗೆ ಆಡಂಬರದ ಮಾತು ಅಂತ ಹೇಳ್ಬೋದು. ಏನಪ್ಪ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗಾಗಿಯೇ ಮಕ್ಕಳನ್ನೇ ಏನು ಮಾಡ್ತಾರೆ, ಈ 11,000 ಶಿಕ್ಷಕರನ್ನು ಬರಮಾಡಿಕೊಳ್ತಾರಂತ. ನಾವು ಒಂದು ರೀತಿ ಒಳಗಡೆ ನಾವು ಪ್ರಾಯೋಗಿಕವಾಗಿ ಇದನ್ನು ಒಂದು ವಿಚಾರ ಮಾಡಿಬಿಟ್ರೆ ಯಾವುದು ಕೂಡ ವಾಸ್ತವ ಪರಿಸ್ಥಿತಿ ಒಳಗೆ ಇದು ಅನ್ವಯ ಆಗೋದಿಲ್ಲ ಅಂತ ಅನ್ನಿಸ್ತದೆ. ದಿನ ಒಂದೊಂದು ಹೇಳಿಕೆಗಳು ಕೊಟ್ಕೊಳ್ತಾ ಹೋಗೋದು ಅದು ಅವ್ರ ಕೆಲಸ ಆಗಿದೆ. ಬಟ್ ನಾವು ಹಂಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಯಾವುದು ಆಗ್ತದೆ ಯಾವುದು ಆಗೋದಿಲ್ಲ ಅಂತ. ಹೀಗಾಗಿ ನಾನು ಈ ವಿಷಯದ ಬಗ್ಗೆ ಮಾತಾಡದೆ ಬಿಟ್ಟಿದ್ದೇನೆ. ನಾನು ಯೂಟ್ಯೂಬ್ನಲ್ಲಿ ನಾನು ಮುಖ್ಯವಾಗಿರೋದು ಆಮೇಲೆ ನಮ್ಮ ಒಂದು ಸ್ಟಡೀಸಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಮತ್ತು ವಿಶೇಷವಾಗಿ ನಿಮಗೆ ನಾನು ಯಾವ ರೀತಿ ಹೇಗೆ ಓದಬೇಕು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದರೆ ಹೇಳಿದ್ದನ್ನೇ ಹೇಳೋ ಕಿಸ್ಬಾಯಿ ದಾಸ ಆಗಿಬಿಟ್ಟೈತಿ ನಮ್ದು ಇದರೊಳಗಡೆ, ವಿಶೇಷವಾಗಿ ಒಂದು ಶಿಕ್ಷಕರ ನೇಮಕಾತಿ ಒಳಗೆ. ಅದಕ್ಕೆ ನಾನು ಆ ವಿಷಯಗಳ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ದೊಡ್ಡ ಪರೀಕ್ಷೆಗೆ ತಯಾರಿ ಮಾಡಿ. ಮೊದಲಿಗೆ ನೀವು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ, ದಯವಿಟ್ಟು ಅದನ್ನು ನೀವು ನೋಡ್ಕೊಳ್ಳಿ. ಈಗ ಯಾರ್ದೆಲ್ಲ ನೀವು MA ಮತ್ತು ಅಥವಾ ಮಾಸ್ಟರ್ ಡಿಗ್ರಿ ಪ್ಲಸ್ BEd ಇದೆಯೋ, ಅಥವಾ DEd ಇದೆಯೋ, BA ಪ್ಲಸ್ BEd ಆರ್ BSc ಪ್ಲಸ್ BEd ಇದೆಯೋ, ನೀವು HSTR ಮತ್ತು GPSTRಗೆ ಸಾಮಾನ್ಯವಾಗಿ ಬಂದೇ ಬರ್ತೀರಿ. HSTRಗೆ ಓದ್ಕೋರಿ. ಒಂದು ಜನರಲ್ ಪೇಪರ್ ಮತ್ತು ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಇರ್ತದೆ. ಇವೆರಡು ಪೇಪರ್ಗಳು ಮುಖ್ಯವಾಗಿರ್ತಾವೆ ಇಲ್ಲಿ. ನೀವು ಜನರಲ್ ಪೇಪರ್ಗನ್ನು ನೀವು ಸೈಮಲ್ಟೇನಿಯಸ್ ಆಗಿ ಸ್ಪೆಸಿಫಿಕ್ ಪೇಪರ್ ಜೊತೆ ಓದ್ತಾ ಹೋಗಿ. ಈಗ ಸದ್ಯ ನೋಡಿ, ಸಾಮಾನ್ಯವಾಗಿ ನೀವು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಅದ್ರ ಜೊತೆಗೆ ನೀವು ಎಜುಕೇಷನ್ ಸೈಕಾಲಜಿ ಮತ್ತು ಕಂಪ್ಯೂಟರ್ ಮತ್ತು ವಿಶೇಷವಾಗಿ ಸಾಮಾನ್ಯ ಜ್ಞಾನ, ಈ ವಿಷಯಗಳು ಎಲ್ಲ ಪರೀಕ್ಷೆ ಒಳಗಡೆ ಮೊದಲನೇ ಪೇಪರ್ ಒಳಗಡೆ ಇವು ಇನ್ನೂ ಇರ್ತಾವೆ. ಇದನ್ನು ನೀವು ಬೇಸಿಕ್ಕಾಗಿ ನೋಡ್ಕೊಳ್ಳಿ. ಈಗ ಸಾಮಾನ್ಯ ಜ್ಞಾನಕ್ಕೆ ಓದಬೇಕಾಗಿರೋದಂದರೆ ಒಂದು ಪ್ರಚಲಿತ ವಿದ್ಯಮಾನ ಅಂದರೆ ಈ ರೀಸೆಂಟಾಗಿ ನಡೀತಾ ಇರುವಂಥ ಕರೆಂಟ್ ಅಫೇರ್ಸ್ಗೆ ನೀವು ಒಂದು ಮ್ಯಾಗ್ಝಿನ್ನ ಪ್ರೆಫರ್ ಮಾಡಿರಿ. ಬಿಟ್ಟು ಬೇಸಿಕ್ GK, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ಇವೇನು ವಿಷಯ ಇದಾವೆ ಸೈನ್ಸಲ್ಲಿ ಮುಖ್ಯವಾಗಿರೋದನ್ನು ಅಂದರೆ ಏನು ನಾವು ಇತಿಹಾಸದಲ್ಲಿ ಹೇಳಬೇಕಾದ್ರೆ ಮುಖ್ಯ ಮನೆತನಗಳು ಯಾರೇ ಸ್ಥಾಪನೆ ಮಾಡಿದ್ರು, ಮತ್ತು ಯಾವ್ಯಾವ ಯುದ್ಧಗಳಾಯಿದ್ವು, ಯಾವ್ಯಾವ ಕವಿಗಳು ಬರ್ತಾರೆ, ಹೀಗೆ. ಆಮೇಲೆ ಇನ್ನು ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಅಂತ ಬಂದರೆ ಪ್ರಮುಖ ವಿಧಿಗಳಾಗಿರ್ಬೋದು, ತಿದ್ದುಪಡಿಗಳಾಗಿರ್ಬೋದು, ಇದಾಯಿತು. ಜಿಯೋಗ್ರಫಿ ಅಂತ ಬಂದಾಗ ನದಿಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಯಾವ ಮಣ್ಣುಗಳ ಬಗ್ಗೆ ಆಗಿರ್ಬೋದು, ಅರಣ್ಯಗಳ ಬಗ್ಗೆ ಆಗಿರ್ಬೋದು, ಅತಿ ಹೆಚ್ಚು ಅತಿ ಕಡಿಮೆ, ಹೀಗೆ ನೀವು ಮುಖ್ಯವಾಗಿರೋದು ನೋಡ್ತಾ ಹೋದರೆ GK ಮುಗೀತದೆ. ಇವುಗಳನ್ನು ಹೆಂಗೆ ಮಾಡಬೇಕಂದ್ರೆ ಪ್ರಶ್ನೆ ಪತ್ರಿಕೆ ಮುಖಾಂತರ ನೀವು ಮಾಡ್ತಾ ಹೋದರೆ ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಮತ್ತು ನಾನು ಕೂಡ ಪದೇ ಹೇಳಬೇಕಂತ ಕೆಲಸ ಏನಿಲ್ಲ ಇಲ್ಲಿ. ಸೊ ಇದನ್ನು ಮಾಡ್ತಾ ಹೋಗ್ರಿ ನೀವು. ಮತ್ತು ಎಜುಕೇಷನ್ ಸೈಕಾಲಜಿ ಕೂಡ ನೀವು ಓದ್ತಾ ಹೋಗಿ. ವಾಮದೇವಪ್ಪ ಬುಕ್ ಓದಿ. ಮತ್ತು ಇಲ್ಲ ಅಂದರೆ ನೀವು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಹೋಗಿ ವಾಮದೇವಪ್ಪ ಬುಕ್ ಮುಖಾಂತರ, ಅಥವಾ ಬೇರೆ
ನೀವು ಕೆ ಎಮ್ ಸುರೇಶ್ ಓದ್ತಿರೋ ಅಥವಾ ಟಿ ಪಿ ಮಂಜುನಾಥ್ ಓದ್ತಿರೋ ಅದನ್ನು ಕೂಡ ನೀವು ಓದ್ಬೋದು. ಬಟ್ ಯಾವುದಾದ್ರೂ ಒಂದು ಬುಕ್ ಓದಿ, ಆ ಬುಕ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬುಕ್ಕದ ಸಹಾಯ ತೊಗೊಳ್ಳಿ. ಮತ್ತು ನೀವು ವಿಶೇಷವಾಗಿ ಫಸ್ಟಿಗೆ ಓದಿ ಆಮೇಲೆ ಬೇರೆ ಬೇರೆ ವೀಡಿಯೋಗಳನ್ನು ನೋಡಿ. ವಾಮದೇವಪ್ಪ ಪುಸ್ತಕದಲ್ಲಿ ಏನು ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನು ನಾನು ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಅವುಗಳನ್ನು ನೋಡಿರಿ, ಪ್ಲೇಲಿಸ್ಟಿಗೆ ಹೋಗಿ. ಮತ್ತು ಹೇಳಬೇಕಪ್ಪ ಅಂದರೆ ಕಂಪ್ಯೂಟರ್ಗೆ ನೀವು ಇಂಗ್ಲೀಷ್ನಲ್ಲಿ ರೆಫರ್ ಮಾಡಿ ಪುಸ್ತಕಗಳನ್ನು. ನಾನು ನಿಮಗೆ ಅರಿಹಂತ್ ಅವ್ರದ್ದು ಹೇಳ್ತೀನಿ, ರೆಫರ್ ಮಾಡ್ತೀನಿ. ಅರಿಹಂತ್ ಬಿಟ್ಟರೆ ಲೂಸೆಂಟ್ ಅವ್ರದ್ದು ಕೂಡ ಬರ್ತದೆ. ಲೂಸೆಂಟ್ ಏನು ಕಂಪ್ಯೂಟರ್ ಅಂತ ಬೇಸಿಕ್ ಲಿಟ್ಲ್ ಬಿಟ್ ಕಂಪ್ಯೂಟರ್ ಇದೆ. ಅದರೊಳಗಡೆ ಶಾರ್ಟ್ಕಟ್ ಕೀಸಿಂದ ಹಿಡ್ಕೊಂಡು ಅಬ್ರಿವೇಷನ್ಸ್ ಲಾಂಗ್ ಫಾರ್ಮಿಂದ ಹಿಡ್ಕೊಂಡು ಮತ್ತು ಇಂಟರ್ನೆಟ್ ಆಗಿರ್ಬೋದು, ನೆಟ್ವರ್ಕ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಇವನ್ನೆಲ್ಲ ನೋಡ್ಕೊರಿ. ಮುಖ್ಯವಾಗಿರೋದು ಅದೇ ನಿಮ್ಗೆ ಹೇಳಿದ್ದೇನೆ, ಪ್ರಶ್ನೆ ಪತ್ರಿಕೆ ಮುಖಾಂತರ ಹೋಗಬೇಕು. ಸಿಕ್ಕಿದ್ದೆ ಓದೋದಲ್ಲ, ಇದ್ರ ಮುಖಾಂತರ ನೀವಿಷ್ಟು ಓದ್ತಾ ಹೋಗಿ. ಮತ್ತು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅಂದರೆ ಸಬ್ಜೆಕ್ಟ್ ಪೇಪರಲ್ಲಿ ಬಹಳಷ್ಟು ಒಂದು ಒಳ್ಳೆ ಹಿಡಿತಾ ಇರಬೇಕು. ನಿಮಗೆ ಒಂದು ಕಮಾಂಡ್ ಇರಬೇಕು, ಗ್ರಿಪ್ ಇರಬೇಕು. ಏನೋ ಒಂದು ವಿಷಯ ಕೇಳಿದರೆ ನೀವು ಬರೀಲಿಕ್ಕೇನು ಯೋಗ್ಯವಾಗಿರಬೇಕು, ನಿಮಗೆ ಅರ್ಹತೆಯನ್ನು ಹೊಂದಿರಬೇಕು, ಮತ್ತು MCQ ಕೂಡ ರೆಡಿ ಆಗಿರಬೇಕು. ಇವೆರಡು ವಿಷಯದ ಮೇಲೆ ನೀವು ಹೆಚ್ಚು ಒತ್ತು ಕೊಡಿ. ಸಾಮಾನ್ಯವಾಗಿ ಸ್ವಂತ ಏನು ಸ್ಟಡಿ ಮಾಡೋದು ಬಹಳ ಚಲೋ ಅಂತ ಹೇಳ್ತೀನಿ ನಾನು. ಸುಮ್ಮನೆ ನೀವು ಅಂದರೆ ಒಂದು ಸ್ವಂತ ಅಂದರೆ ನಿಮಗೆ ನಿರ್ದಿಷ್ಟವಾಗಿ ನಿರಂತರವಾಗಿ ಪ್ರಯತ್ನ ಪಡಬೇಕು ನೀವು ಭಕ್ತಿಪೂರ್ವಕವಾಗಿ, ಅಂದರೆ ಮಾತ್ರ ಆಗ್ತದೆ. ಕೇವಲ ಆಡಂಬರಕ್ಕೋಸ್ಕರ ನೀವೇನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ, ಓಕೆನಾ. ಸೊ ಚೆನ್ನಾಗಿ ಆಗುತ್ತೆ ನಿಮ್ಮದು ಪರೀಕ್ಷೆ ಎಲ್ಲ ಚಲೋ ಆಗಬೇಕಂತಂದರೆ ದಿನನಿತ್ಯ ಮಾಡಬೇಕು. ಮತ್ತು ಎಷ್ಟು ಓದ್ತಿರೋ ಅಷ್ಟು MCQಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದು MCQ ನೀವು ಪ್ರಶ್ನೆ ಪತ್ರಿಕೆ ಮುಖಾಂತರ ಸಿಗ್ತದೆ. ಪ್ರಶ್ನೆ ಪತ್ರಿಕೆಗಳು ಸಿಗಲಿಲ್ಲ ಅಂತಂದ್ರೆ ನೀವು ಓದಿರೋದನ್ನೇ MCQ ಮಾಡಬೇಕು. ನೀವು ಒಂದು ಏನು ಮಾಡಬೇಕು, ಪ್ರಶ್ನೆಗಳನ್ನು MCQ ಆಧಾರದೊಳಗೆ ತೆಗಿಬೇಕು. ನೋಟ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಈಗ 1ನೇ ಬಾರಿ 2ನೇ ಬಾರಿ ನೀವು ಓದಿದ ತಕ್ಷಣ ನೋಟ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು 7ರಿಂದ 8 ಅಥವಾ ಒಂದು 5ರಿಂದ 6 ಬಾರಿ ಓದಾದ್ಮೇಲೆ ನೋಟ್ಸ್ ಮಾಡ್ಲಿಕ್ಕೆ ಹೋಗಿ. ನೀವು ಸರಿ ಆಗುತ್ತೆ ಎಲ್ಲವೂ ಕೂಡ. ಬಟ್ ತಾಳ್ಮೆ ಇರಲಿ, ನಿಮಗೆ ತಾಳ್ಮೆ ನೀವು ಕಳ್ಕೊಬೇಡಿ. ಸಾಧ್ಯವಾದಷ್ಟು ನಿಮ್ಮ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕ ಜೊತೆಗೆ ಏನು ಒಳ್ಳೆ ದೃಷ್ಟಿಕೋನಗಳನ್ನು ಕೊಡುವಂಥದ್ದು ಬುಕ್ಗಳನ್ನು ಓದ್ರಿ. ಈಗ ಬದುಕಲು ಕಲೆಯರಿ ಜಗನ್ಮಾತಾನಂದ ಪುಸ್ತಕ ಆಗಿರ್ಬೋದು, ಸೋತವನ 1000 ಕಥೆಗಳ ಪುಸ್ತಕ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಆಗಿರ್ಬೋದು, ಮತ್ತು ದ ಅಟಾಮಿಕ್ ಹ್ಯಾಬಿಟ್ಸ್ ಆಗಿರ್ಬೋದು, ಮತ್ತು ಬೇರೆ ಯಾವುದು ಇವೇನು ಮೋಟಿವೇಶನ್ ಬುಕ್ಸ್ ಅದಾವಲ್ಲ, ಒಂದು ಒಳ್ಳೆಯ ಐಡಿಯಾಸ್ ಕೊಡುವಂಥದ್ದು, ನಮ್ಮ ಜೀವನಕ್ಕೆ ಸಹಾಯ ಆಗುವಂಥದ್ದು, ಇಂಥ ಪುಸ್ತಕಗಳನ್ನು ಓದಿ. ಕೇವಲ ಇವುಗಳನ್ನ ಅಷ್ಟೇ ಓದಬೇಡಿ. ಮತ್ತು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರ ಜೊತೆ ದಿನನಿತ್ಯ ಮಾತಾಡಿ. ಮತ್ತು ಜೊತೆಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿರ್ತವೆ, ಅದು ವೈಯಕ್ತಿಕ ಆಗಿರ್ಬೋದು ಅಥವಾ ಸ್ಟಡಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನೀವು ಕೇಳ್ಬೋದು ನನಗೂ ಕೂಡ. ನಾನು ಕೂಡ ನಿಮಗೆ ಸಮಯವನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ನಿಮಗೆ ನಾನು ಉತ್ತರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೆಲವೊಂದು ಬಾರಿ ನನ್ನ ವೈಯಕ್ತಿಕ ಸಮಸ್ಯೆಗಳಿಗಾಗಿ ನಾನು ನಿಮಗೆ ಅಷ್ಟೊಂದು ಏನು ಸಮಯ ತೆಗೆದುಕೊಂಡು ಉತ್ತರ ಕೊಡೋಕ್ಕಾಗಲ್ಲ. ಬಟ್ ನನಗೆ ಸಮಯ ನಾನು ಯಾವಾಗ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ನಾನು ಫ್ರೀ ಅನ್ನಿಸ್ಬೋದು, ಅವಾಗ ನಾನು ನಿಮ್ಗೆ ಸಾಮಾನ್ಯವಾಗಿ ಉತ್ತರ ಕೊಡ್ತಿರ್ತೀನಿ. ಬಟ್ ಏನೋ ಆಗಲಿ, ನೀವು ಓದಬೇಕು, ಸರಿ ಓದಬೇಕು, ಮುಂದೆ ಬರಬೇಕು. ಯಾರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ಕೊಂಡಿದ್ರು, ಹೀಯಾಳಿಸಿದ್ರು, ಅವರಿಗೆಲ್ಲ ನೀವು ಒಂದೊಳ್ಳೆ ಉತ್ತರ ಕೊಡಬೇಕಂದ್ರೆ ಬರೀ ಮಾತಿನಿಂದ ಅಷ್ಟೇ ಆಗಲ್ಲ, ಮಾಡೋದ್ರಿಂದ ಮಾತ್ರ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಿಮ್ಮ ಜೊತೆ ನಾಳೆ ಅಥವಾ ನಾಡಿದ್ದು ಮತ್ತೊಂದು ವೀಡಿಯೋದ ಮುಖಾಂತರ ಬರ್ತೀನಿ. ನಮಸ್ಕಾರ.